ನಮಸ್ತೆ ಗೆಳೆಯರೇ. ನಟಿ ರಾಧಿಕಾ ಅವರು ರಾಧಿಕಾ ಕುಮಾರಸ್ವಾಮಿ ಆಗಿದ್ದು ಹೇಗೆ? ಯಾವಾಗ ರಾಧಿಕಾ ಅವರು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು? ರಾಧಿಕಾ ಅವರಿಗೆ ಬಾಲ್ಯದ ಜೀವನ ಹೇಗಿತ್ತು? ಸಿನಿಮಾ ಜೀವನ ಹೇಗಿದೆ? ಮತ್ತು ರಾಧಿಕಾ ಕುಮಾರಸ್ವಾಮಿ ಅವರ ಮೊದಲನೇ ಮೂವಿ ಯಾವುದು ಮತ್ತು ಯಾವಾಗ ಅದು ತೆರೆ ಕಂಡಿತ್ತು ಎಂದು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ. ರಾಧಿಕಾ ಎಂದು ಹೆಸರು ಮಾಡಿರುವ ಇವರು ನಟಿ ನಿರ್ಮಾಪಕಿ ಕೂಡ ಆಗಿದ್ದಾರೆ. ರಾಧಿಕಾಗೆ ಇದು ಅಂದರೆ HDK ಜೊತೆಗೆ ಎರಡನೇ ಮದುವೆ. HDKಗೂ ಕೂಡ ಇದು ಎರಡನೇ ಮದುವೆ. ಇವರು ತಮ್ಮ ಸಿನಿಮಾ ವೃತ್ತಿ ಜೀವನವನ್ನು ಕನ್ನಡ ಚಲನಚಿತ್ರದಿಂದ ಪ್ರಾರಂಭಿಸಿದ್ದಾರೆ. ಆದರೆ ತೆಲುಗು, ತಮಿಳಲ್ಲಿ ಕೂಡ ಇವರು ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ. ರಾಧಿಕಾ ಅವರು ನವೆಂಬರ್ 1, 1986ರಲ್ಲಿ ಮಂಗಳೂರಿನಲ್ಲಿ ಜನಿಸಿದ್ದಾರೆ. ಇದು ಕರ್ನಾಟಕದ ಒಂದು ಭಾಗ. ಅವರಿಗೆ ಚಿಕ್ಕವರಿದ್ದಾಗಿನಿಂದಲೇ ಬಾಲ್ಯ ವಿವಾಹ ಮಾಡಿದ್ರು. ಮೊದಲ ಗಂಡನ ಹೆಸರು ರತನ್ ಕುಮಾರ್. ಆದರೆ ಅವರ ಹಾರ್ಟ್ ಅಟ್ಯಾಕ್ ಆಗಿ ಆಗಸ್ಟ್ 2002ರಲ್ಲಿ ವಿಧಿವಶರಾಗಿರುತ್ತಾರೆ. ಆಮೇಲೆ ಕುಮಾರಸ್ವಾಮಿ ಅವರ ಜೊತೆ ಮದುವೆ ಆಗಿರುತ್ತಾರೆ. ಆದರೆ ಈ ವಿಷಯ ಎಲ್ಲಿಯೂ ಕೂಡ ಕುಮಾರಸ್ವಾಮಿ ಅವರು ಆಗಲಿ ರಾಧಿಕಾ ಅವರು ಆಗಿರಲಿ ಹಂಚಿಕೊಂಡಿರಲಿಲ್ಲ. 2010ರಲ್ಲಿ ಇದನ್ನು ರಾಧಿಕಾ ಕುಮಾರಸ್ವಾಮಿ ಅವರು ಒಂದು ಇಂಟರ್ವ್ಯೂ ಒಂದರಲ್ಲಿ ರಿವೀಲ್ ಮಾಡಿದ್ದಾರೆ. 2006ರಲ್ಲಿ ಶಮಿಕಾ ಎಂಬ ಮಗಳಿಗೆ ಇವರು ಜನ್ಮ ಕೊಟ್ಟಿದ್ದಾರೆ. ರಾಧಿಕಾ ಕುಮಾರಸ್ವಾಮಿ ಅವರು ನಟಿಸಿದ ಮೊದಲ ಸಿನಿಮಾ ನೀಲಾ ಮೇಘ ಶ್ಯಾಮ್. ಇದು 2002ರಲ್ಲಿ ತೆರೆ ಕಂಡಿದೆ. ಅಂದರೆ ಆವಾಗಲೇ ಅವರಿಗೆ 2002ರಲ್ಲಿ 9ನೇ ತರಗತಿ ಮುಗಿದಿತ್ತು. ನಂತರ ವಿಜಯ್ ರಾಘವೇಂದ್ರನ ಜೊತೆ ನಿನಗಾಗಿ ಎಂಬ ಮೂವಿ ಮಾಡಿದ್ರು. 2003ರಲ್ಲಿ ಅದು ತೆರೆ ಕಂಡಿತ್ತು. ಒಟ್ಟು 2003ರಲ್ಲಿ 5 ಸಿನಿಮಾನಲ್ಲಿ ನಟಿಸಿದ್ದಾರೆ. ಹೀಗೆ ಹೇಮಂತ್ ಹೆಗ್ಡೆ ನಿರ್ದೇಶನದ ಓ ಲಾಲಾ ಎಂಬ ಚಿತ್ರದಲ್ಲಿ ಕೂಡ ನಟಿಸಿದ್ದಾರೆ. SPB ಜೊತೆ ಕೂಡ ಇವರು ಚಿತ್ರೀಕರಣದಲ್ಲಿ ನಟಿಸಿದ್ದಾರೆ. ಯೋಗರಾಜ್ ಭಟ್ಟರ ಮೊದಲ ಮಣಿ ಸಿನಿಮಾದಲ್ಲಿ ಇವರು ನಟಿಸಿದ್ದಾರೆ. ಇದು ಯೋಗರಾಜ್ ಭಟ್ಟರಿಗೆ ಮೊದಲ ಸಿನಿಮಾ. ಮತ್ತೆ ಮನೆ ಮಗಳು, ತಾಯಿಯ ಗರ್ಭ, ಗೌರಿ ಪಾತ್ರಕ್ಕೆ ಇವರಿಗೆ ಜಾಸ್ತಿ ಬೇಡಿಕೆ ಬಂತು. ಮತ್ತು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಕೂಡ ಅವರು ಪಡೆದಿದ್ದಾರೆ ಈ ಚಿತ್ರಗಳಿಗೆ. ಆಮೇಲೆ 2007ರಲ್ಲಿ ಡಿ ಬಾಸ್ ಎಂದು ಖ್ಯಾತಿ ಪಡೆದಿರುವ ನಮ್ಮ ದರ್ಶನ್ ತೂಗುದೀಪ ಮತ್ತು ಉಪೇಂದ್ರ ಅವರು ಒಟ್ಟಿಗೆ ನಟಿಸಿರುವಂಥ ಅನಾಥರು ಸಿನಿಮಾದಲ್ಲಿ ಕೂಡ ನಟಿಸಿದ್ದಾರೆ. ರಾಧಿಕಾ ಕುಮಾರಸ್ವಾಮಿಯವರು ದೊಡ್ಡ ಮನೆ ಮಗ ಶಿವರಾಜ್ ಕುಮಾರ್ ಜೊತೆ ಕೂಡ ಅಣ್ಣ ತಂಗಿ ಮತ್ತು ತವರಿನ ತಂಗಿ ಪಾತ್ರದಲ್ಲಿ ಇವರು ನಟಿಸಿದ್ದಾರೆ. ಆವಾಗ ಅವರಿಗೆ ಬೇಡಿಕೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇತ್ತು. ಮತ್ತು ತನ್ನ ಮಗಳ ಹೆಸರಿನಲ್ಲಿ ಅಂದರೆ ಶಮಿಕಾಳ ಆ ಪುಟ್ಟ ಕಂದಮ್ಮನ ಹೆಸರಿನಲ್ಲಿ ಸ್ಟುಡಿಯೋಯೊಂದು ಓಪನ್ ಮಾಡಿ ನಿರ್ಮಾಪಕಿಯಾಗಬೇಕೆಂದು ನಿರ್ಮಿಸಿ ಅವರು ಸ್ಟುಡಿಯೋವನ್ನು ಕೂಡ ಓಪನ್ ಮಾಡಿದ್ದಾರೆ. ಯಶ್ ಮತ್ತು ರಮ್ಯಾ ನಟಿಸಿರುವ ಲಕ್ಕಿ ಚಿತ್ರವನ್ನು ಇವರು ನಿರ್ಮಾಪಕಿ ಆಗಿದ್ದಾರೆ. 2017ರಲ್ಲಿ ಸ್ಟಾರ್ ಸುವರ್ಣದಲ್ಲಿ ಜೊತೆಯಾಗಿ ಇವರು ನಿರೂಪಕಿಯಾಗಿದ್ದಾರೆ. ಆದರೆ HD ಕುಮಾರಸ್ವಾಮಿಯವರು ಯಾವತ್ತೇ ಆಗಲಿ ಈ ವಿಷಯವನ್ನು ಅಂದರೆ ರಾಧಿಕಾ ಅವರನ್ನು ಮದುವೆ ಆಗಿರೋ ವಿಷಯವನ್ನು ಯಾವತ್ತೂ ಯಾವುದೇ ಇಂಟರ್ವ್ಯೂನಲ್ಲಿ ಶೇರ್ ಮಾಡಿಲ್ಲ. ಕೇಳಿದರೆ ನಾವು ಇದು ಫ್ಯಾಮಿಲಿ ಮ್ಯಾಟರ್, ನಾವೇ ಬಗೆಹರಿಸ್ತೀವಿ ಎಂದು ಉತ್ತರ ಕೊಟ್ಟಿದ್ದಾರೆ. ಆದರೆ HDK ಫ್ಯಾಮಿಲಿಗೆ ರಾಧಿಕಾ ಅವರು ಆವಾಗವಾಗ ಬರ್ತಾ ಇರ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮಗು ಆದಾಗ ಕೂಡ ಇದು ರಾಧಿಕಾ ಅವರು ಅವರ ಮಗುನ ನೋಡೋದಕ್ಕೆ ಬಂದಿದ್ದಾರೆ ಎನ್ನುವ ಸಂಗತಿ ಕೂಡ ಇದೆ. ಒಟ್ಟಿನಲ್ಲಿ ಹೇಳಬೇಕಾದ್ರೆ ರಾಧಿಕಾ ಕುಮಾರಸ್ವಾಮಿಯವರಿಗೂ ಮತ್ತು HDK ಫ್ಯಾಮಿಲಿಗೂ ಬಿಡ್ಲಾರದ ನಂಟು ಎಂದು ಹೇಳಲಾಗುತ್ತಿದೆ.